ಇತ್ತೀಚೆಗೆ ಧರ್ಮದಂಗಲ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಕ್ಷುಲ್ಲಕ ಕಾರಣಗಳು ಕೂಡ ಬಹಳ ದೊಡ್ಡ ಮಟ್ಟದ ಗಲಭೆ ಸೃಷ್ಟಿಸುವ ರೀತಿಯಲ್ಲಿ ಮಂಡ್ಯದಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಆಗಿ ಹಿಂಸಾಚಾರ ಆಗಿ ಲಾಠಿ ಚಾರ್ಜ್ ಆಗಿ ಈಗ ಮದ್ದೂರು ಶಾಂತಿ ವ್ಯವಸ್ಥೆಗೆ ಬಂದಿದೆ ಅಥವಾ ಶಾಂತಿ ಸ್ಥಿತಿಗೆ ಬಂದಿದೆ. ಈಗ ಮತ್ತೆ ಇದೇ ರೀತಿಯ ದಂಗಲ್ ಶುರುವಾಗುತ್ತಾ ಅನ್ನುವ ಆತಂಕ ಮೈಸೂರಿನಲ್ಲಿ ಮನೆ ಮಾಡಿದೆ. ಮತ್ತೊಂದು ಧರ್ಮದಂಗಲ್ಗೆ ಕಾರಣವಾಗುತ್ತಾ ಮೈಸೂರು? ಅಕ್ರಮವಾಗಿ ದರ್ಗಾ ಕಟ್ಟಲು ಮುಂದಾಗಿದ್ದಾರೆ ಎನ್ನುವ ಆರೋಪ ಇದೆ. ಗಂಭೀರ ಆರೋಪ ಮಾಡಿದ್ದಾರೆ ಅಲ್ಲಿನ ಶಾಸಕ ಶ್ರೀವತ್ಸ. ಕೆಆರ್ ಮೊಹಲ್ಲಾದ ಗಾಡಿ ಚೌಕಾದ ದರ್ಗಾ ಕಟ್ಟಡಕ್ಕೆ ಆಕ್ಷೇಪಣೆ ವ್ಯಕ್ತವಾಗಿದೆ. ಸಾರ್ವಜನಿಕರ ಆಕ್ಷೇಪಣೆ ಹಿನ್ನೆಲೆ ಸ್ಥಳವನ್ನು ಪರೀಕ್ಷಿಸಿದ್ದಾರೆ ಶಾಸಕ. ಖಾತೆಗೆ ಅರ್ಜಿ ಹಾಕಿದ್ದಕ್ಕೆ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ನೋಟಿಫಿಕೇಶನ್ ಆದ ಮೇಲೆ ಆ ಜಾಗದಲ್ಲಿ ನಾಮಫಲಕ ಹಾಕಬೇಕು. ಆದರೆ ಜಾಗದಲ್ಲಿ ಯಾವುದೇ ರೀತಿಯ ನಾಮಫಲಕ ಹಾಕಿಲ್ಲ. ಯಾವುದೇ ಅನುಮತಿ ಇಲ್ಲದಿದ್ದರೂ ಕೂಡ ಅನಧಿಕೃತವಾಗಿ ಕಟ್ಟಡವನ್ನು ಕಟ್ಟಿದ್ದಾರೆ. ಆ ಕಟ್ಟಡವನ್ನು ತೆರವುಗೊಳಿಸುವ ಕೆಲಸಕ್ಕೆ ನಗರ ಪಾಲಿಕೆ ಅಂದರೆ ಮಹಾನಗರ ಪಾಲಿಕೆ ಕೈ ಹಾಕಿಲ್ಲ. ನಾನು ಪತ್ರ ಬರೆದ ನಂತರದಲ್ಲಿ ಮುಸ್ಲಿಂ ಟ್ರಸ್ಟ್ಗೆ ಖಾತೆ ಮಾಡಲು ಮುಂದಾಗಿದೆ ಅನ್ನೋದು ಅವರ ಗಂಭೀರ ಆರೋಪ. 1 ಎಕರೆಗೂ ಹೆಚ್ಚು ಜಾಗವನ್ನು ಖಾತೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಮೈಸೂರು ನಗರದ ಕೆಆರ್ ಮೊಹಲ್ಲದ ಗಾಂಧಿ ಚೌಕದಲ್ಲಿ 1 ಎಕರೆ ಜಾಗವನ್ನು, ಇದನ್ನು ಅತ್ಯಂತ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಗಾಡಿ ಚೌಕದ ಜಾಗವನ್ನು ಪರಾಭಾರೆ ಮಾಡಲಿಕ್ಕೆ ಅಥವಾ ರಿಜಿಸ್ಟರ್ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನೋದು ಆರೋಪ. ಈ ಆರೋಪವನ್ನು ಯಾರೋ ಹಾದಿ ಬೀದಿಯಲ್ಲಿ ಹೋಗುವಂಥವ್ರು ಮಾಡಿಲ್ಲ, ಅಲ್ಲಿನ ಶಾಸಕ ಶ್ರೀವತ್ಸ ಮಾಡಿದ್ದಾರೆ. ಈ ಖಾತಾವನ್ನು ಈ ಜಾಗಕ್ಕೆ ಮಾಡಿಕೊಡೋದಕ್ಕೆ ನಾನು ಪತ್ರ ಬರೆದ 1 ವಾರಗಳ ನಂತರ ಆ್ಯಕ್ಷನ್ ಮಾಡಿಕೊಂಡು ಈ ಜಾಗವನ್ನು ಆ ಒಂದು ಟ್ರಸ್ಟಿಗೆ ಮಾಡಿಕೊಡುವ ಹುನ್ನಾರವನ್ನು ನಗರ ಪಾಲಿಕೆ ಆಯುಕ್ತರು ಮಾಡ್ತಾ ಇದ್ದಾರೆ ಅನ್ನೋದರ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದೀನಿ. 60 ವರ್ಷ ಈ ಜಾಗದ ಬಗ್ಗೆ ಏನೂ ತಕರಾರಿಲ್ಲ. ಹೆಸರಿಗೆ ಗಾಡಿ ಚೌಕ ಇದು. ಎತ್ತಿನ ಗಾಡಿಗಳು ಹುಲ್ಲನ್ನು ತೊಗೊಂಬಂದು ಇಲ್ಲಿ ಮಾರಾಟ ಮಾಡುವ ಒಂದು ಜಾಗ ಇದು. ಈ ಜಾಗವನ್ನು ವಿವಾದಿತವನ್ನಾಗಿ ಮಾಡಿರೋದು ಮೈಸೂರು ಮಹಾನಗರ ಪಾಲಿಕೆಯ ಈಗಿನ ಆಯುಕ್ತರು. ಅದು ಎಂಥ ಸಂದರ್ಭದಲ್ಲಿ ದಸರಾ ನಡೀತಾ ಇದೆ. 2ನೇ ತಾರೀಕು ದಸರಾ ನಮ್ಮದು 22ಕ್ಕೆ ಉದ್ಘಾಟನೆ ಆಗುತ್ತೆ. 2ನೇ ತಾರೀಕು ಅದರ ಮೆರವಣಿಗೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಸಾರ್ವಜನಿಕರ ಗಮನ ಇದರ ಮೇಲೆ ಇರೋಲ್ವೇನೋ ಅಂತ ಅಂದ್ಕೊಂಡು ಈ ರೀತಿಯ ಕೆಲಸಗಳಿಗೆ ಕೈ ಹಾಕಿದ್ದಾರೆ ಎನ್ನುವಂಥ ಗಂಭೀರವಾದ ಆರೋಪವನ್ನು ಮಾಡ್ತಾ ಇದ್ದೀನಿ ನಾನು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಗಮನಿಸ್ತಾ ಇದ್ದೀವಿ ಮದ್ದೂರಿನಲ್ಲಿ ಈಗ ಶಾಂತಿ ಸಹಜ ಸ್ಥಿತಿಗೆ ಬಂದಿದೆ. ಆದರೆ ಇಂಥ ಗಲಭೆಗಳೇ ಆಗಬೇಕು ಅಂತಿಲ್ಲ. ಬಟ್ ಇದನ್ನು ಯಾವ ರೀತಿ ನೋಡಬೇಕಾಗತ್ತೆ ಈ ಸಂದರ್ಭದಲ್ಲಿ ಅಂಥೇಳಿ, ಆ ಜಾಗದ ವಿವರ ಏನು, ಅದು ಮೂಲತಃ ಯಾರಿಗೆ ಸೇರಬೇಕಾಗಿದ್ದಂಥದ್ದು, ಈ ತರಾತುರಿಯಲ್ಲಿ ಇನ್ನೊಂದು ಸಮುದಾಯಕ್ಕೆ ಮಾಡುವಂಥ ಆತುರತೆ ಯಾಕೆ ಕಾಣಿಸ್ತಾ ಇದೆ? ಹೌದು ದಶರಥ್, ಈಗ ಮೈಸೂರು ಏನು ಸಾಂಸ್ಕೃತಿಕ ನಗರಿ ಅಂತ ನಾವು ಕರಿತೀವಿ. ಇಲ್ಲಿ ಈಗ ದಸರಾ ಸಂದರ್ಭದಲ್ಲಿ ಪ್ರಮುಖವಾಗಿ ದಸರಾ ಉದ್ಘಾಟನೆಯ ಸಂದರ್ಭದಲ್ಲಿ ಭಾನು ಮುಸ್ತಾಕ್ ಅವರ ಒಂದು ಆಯ್ಕೆಯ ವಿಚಾರ ಏನಿತ್ತು, ಇದು ಸಾಕಷ್ಟು ವಿವಾದವನ್ನು ಸೃಷ್ಟಿ ಮಾಡಿತ್ತು. ಈಗ ಮತ್ತೊಂದು ಅಂತ ಹೇಳಿದರೆ ಅದು ಧರ್ಮದ ಒಂದು ದಂಗಲ್, ಅಂದರೆ ದರ್ಗಾವನ್ನು ಕಟ್ಟುವಂತಹ ಒಂದು ಪ್ರಯತ್ನ ಆಗಿರ್ತಕ್ಕಂಥದ್ದು. ಅದು ಈಗ ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ನೋಡೋದಾದರೆ ಮೈಸೂರಿನ ನಂಜುಮಳಿಗೆ ಅಂದರೆ ಕೆಆರ್ ಮೊಹಲ್ಲಾ ವ್ಯಾಪ್ತಿಯಲ್ಲಿ ಬರುವಂತಹ ಗಾಡಿ ಚೌಕದಲ್ಲಿರ್ತಕ್ಕಂಥ ಸುಮಾರು 1 ಎಕರೆಗೂ ಹೆಚ್ಚಿನ ಜಾಗ ಏನಿದೆ, ಆ ಒಂದು ಜಾಗದಲ್ಲಿ ಅಕ್ರಮವಾಗಿ ದರ್ಗಾವನ್ನು ಕಟ್ಟಲಾಗ್ತಾ ಇದೆ, ಸುನ್ನಿ ದರ್ಗಾವನ್ನು ಕಟ್ಟಲಾಗ್ತಾ ಇದೆ ಅನ್ನೋ ಒಂದು ಆರೋಪ ಈಗ ಇರತಕ್ಕಂಥದ್ದು. ಪ್ರಮುಖವಾಗಿ ಏನು ಅಲ್ಲಿ ಕಟ್ಟಲಾಗ್ತಾ ಇರತಕ್ಕಂಥ ಸುನ್ನಿ ದರ್ಗಾ ಏನಿದೆ, ಆ ಒಂದು ಜಾಗ ಸರ್ಕಾರಕ್ಕೆ ಸೇರಿದ್ದು, ಜೊತೆಗೆ ನಗರ ಪಾಲಿಕೆಯ ಉದ್ಯಾನವನ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಆದರೆ ಅಲ್ಲಿ ಅಕ್ರಮವಾಗಿ ಯಾವುದೇ ಖಾತೆಗಳಿಲ್ಲದಿದ್ರೂ ಕೂಡ, ಯಾವುದೇ ಆ ಜಾಗದ ದಾಖಲೆಗಳಿಲ್ಲದೆ ಇದ್ರೂ ಕೂಡ ಅಲ್ಲಿ ಅಕ್ರಮವಾಗಿ ದರ್ಗಾವನ್ನು ಕಟ್ಟಲಾಗ್ತಾ ಇದೆ ಅಂತ ಹೇಳಿ ಇವತ್ತು ಏನು KR ಕ್ಷೇತ್ರದ ಅಂದರೆ ಅದೇ ಕ್ಷೇತ್ರದ
ಶಾಸಕ ಶ್ರೀವತ್ಸ ಅವರು ಭೇಟಿಯನ್ನು ಕೊಡುವ ಮುಖಾಂತರ ಅಲ್ಲಿ ಪರಿಶೀಲನೆಯನ್ನು ಮಾಡಲಿಕ್ಕೆ ಮುಂದಾದರೂ ಅಧಿಕಾರಿಗಳಿಂದ ದಾಖಲೆಯನ್ನು ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇದು ದರ್ಗಾಗೆ ಸೇರಿದ ಆಸ್ತಿಯಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಅಲ್ಲಿ ಅಕ್ರಮವಾಗಿ ದರ್ಗಾವನ್ನು ಕಟ್ಟಲಿಕ್ಕೆ ಮುಂದಾಗಿದ್ದಾರೆ, ಪಿಲ್ಲರ್ಗಳನ್ನು ಹಾಕಲಾಗಿದೆ. ಆ ಒಂದು ಸಂದರ್ಭದಲ್ಲಿ ಅಂದರೆ ಕಳೆದ 15ನೇ ತಾರೀಕು 4ನೇ ತಿಂಗಳಿನಲ್ಲೇ ಶ್ರೀವತ್ಸ ನಗರ ಪಾಲಿಕೆಗೆ ನೋಟಿಸನ್ನು ಅಂದರೆ ಪತ್ರವನ್ನು ಬರೆದಿದ್ದಾರೆ. ಆದರೆ ಅದು ಆ ಪತ್ರಕ್ಕೆ ಯಾವುದೇ ರೀತಿಯಾದಂತಹ ರಿಯಾಕ್ಟ್ ಬಂದಿಲ್ಲ. ಆದರೆ ಮುಖ್ಯವಾಗಿ ಇಲ್ಲಿರ್ತಕ್ಕಂಥದ್ದು, ಈಗ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಆಯುಕ್ತರಾಗಿರ್ತಕ್ಕಂಥವ್ರು ಮಹಮ್ಮದ್ ಶೇಖ್ ಆಸಿಫ್ ಅಂತಕ್ಕಂಥ ತನ್ವೀರ್ ಶೇಖ್ ಆಸಿಫ್ ಅಂತಕ್ಕಂಥವ್ರು ಏನಿದ್ದಾರೆ, ಇವರು ಮುಖ್ಯವಾಗಿ ಅಲ್ಲಿ ಆಯುಕ್ತರಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಕ್ರಮವಾಗಿ ಆ ಒಂದು ಜಾಗವನ್ನು ಖಾತೆ ಮಾಡಿಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನೋ ಒಂದು ಆರೋಪ ಈಗ ಕೇಳಿ ಬಂದಿರತಕ್ಕಂಥದ್ದು. ಮುಖ್ಯವಾಗಿ ಈಗ ದರ್ಗಾವನ್ನು ಕಟ್ಟಲಾಗ್ತಾ ಇರತಕ್ಕಂಥ ಆ ಒಂದು ಸ್ಥಳ ಏನಿದೆ, ಆ ಒಂದು ಸ್ಥಳಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆ ಅಲ್ಲಿನ ಟ್ರಸ್ಟ್ನವರಲ್ಲಿ ಇಲ್ಲ. ಆದರೆ ಟ್ರಸ್ಟ್ನವರು ಖಾತೆಯನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಅರ್ಜಿಯನ್ನು ಹಾಕಿದ್ದಾರೆ. ಹೀಗಾಗಿ ನಗರ ಪಾಲಿಕೆ ಇದಕ್ಕೆ ಏನಾದರೂ ಆಕ್ಷೇಪಣೆ ಸಲ್ಲಿಸ್ತಕ್ಕಂಥವ್ರು ಇದ್ದರೆ ಅದನ್ನು ಸಲ್ಲಿಸಬಹುದು ಅಂತ ಹೇಳಿ ಒಂದು ಪ್ರಕಟಣೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಆ ಒಂದು ಪ್ರಕಟಣೆ ಕೊಟ್ಟಿರ್ತಕ್ಕಂಥ ಸಂದರ್ಭ ಏನಿದೆ, ಈ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಬೆಳಕಿಗೆ ಬರ್ತಾ ಇರತಕ್ಕಂಥದ್ದು. ದಸರಾ ಸಂದರ್ಭದಲ್ಲಿ ಇದನ್ನು ಖಾತೆ ಮಾಡಿಕೊಡುವಂತಹ ಅಗತ್ಯತೆ ಇತ್ತ, ಅದರ ಪರಿಶೀಲನೆ ಆಗಬೇಕಾಗಿತ್ತಾ, ಇದಾವುದನ್ನು ಕೂಡ ಮಾಡದೇ ಇರುವಂತಹ ಅಧಿಕಾರಿಗಳು ಇಲ್ಲಿ ಅಕ್ರಮವಾಗಿ ದರ್ಗಾವನ್ನು ಕಟ್ಟಲಿಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಅದರ ಬಗ್ಗೆ ಸಂಪೂರ್ಣವಾದಂತಹ ತನಿಖೆ ಆಗಬೇಕು. ಅಲ್ಲಿ ಎಲ್ಲಿಯೂ ಕೂಡ ಅದು ದರ್ಗಾಗೆ ಸಂಬಂಧಪಟ್ಟಿದ್ದಂತಹ ಜಾಗ ಅಲ್ಲ, ಆದರೆ ಇಲ್ಲಿ ವಿವಾದವನ್ನು ಸೃಷ್ಟಿ ಮಾಡಬೇಕು, ಇಲ್ಲಿ ಶಾಂತಿ ಸೌಹಾರ್ದತೆಯನ್ನು ಹಾಳು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೇ ಅಧಿಕಾರಿಗಳು ಈ ಥರದ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ ಶಾಸಕರು ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರ ಮೇಲೆ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಲಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ನಾವು ಗಮನಿಸಬಹುದು ದಶರಥ್, ಈ ಒಂದು ಸ್ಥಳ ಏನಿದೆ, ಈ ಒಂದು ಸ್ಥಳಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ದಾಖಲೆಗಳನ್ನು ಪರಿಶೀಲನೆ ಮಾಡಿಲ್ಲ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾಕೆಂತ ಹೇಳಿದರೆ ಅಲ್ಲಿಯ ಸುತ್ತಮುತ್ತಲಿನ ಸ್ಥಳೀಯರು ಏನು ಹೇಳ್ತಾರೆ, ಇದು ಸರ್ಕಾರಕ್ಕೆ ಸೇರಿದಂತಹ ಒಂದು ಜಾಗ, ಹಿಂದೆ HD ಕೋಟೆ ಭಾಗ ಇರಬಹುದು, ಜೊತೆಗೆ ಮೈಸೂರು ಗ್ರಾಮೀಣ ಭಾಗದಿಂದ ಬರ್ತಕ್ಕಂಥ ಗ್ರಾಮೀಣ ಭಾಗದ ಜನ ಒಂದು ಸೌದೆ ಕಟ್ಟಿಗೆಗಳನ್ನು ತಂದು ಅಲ್ಲಿ ಮಾರಾಟವನ್ನು ಮಾಡ್ತಾ ಇದ್ರು, ಜೊತೆಗೆ ಗಾಡಿಗಳನ್ನು ನಿಲ್ಲಿಸ್ತಿದ್ರು. ಹೀಗಾಗಿ ಅದಕ್ಕೆ ಗಾಡಿ ಚೌಕ ಅಂತಕ್ಕಂಥ ಹೆಸರು ಬಂದಿದೆ. ಅದಾದ ನಂತರ ಇದು ದರ್ಗಾ ಆಗಿ ಯಾವ ರೀತಿ ಕನ್ವರ್ಟ್ ಆಗಿದೆ ಅದು ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಅದರ ತನಿಖೆ ಆಗಬೇಕು, ಜೊತೆಗೆ ಅಲ್ಲಿ ದಾಖಲೆಗಳೇನಿದ್ದಾವೆ ಆ ಮೂಲ ದಾಖಲೆಗಳೆಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕು. ಯಾವುದನ್ನೂ ಕೂಡ ಮಾಡದೆ ಇಲ್ಲಿ ವಿವಾದವನ್ನು ಸೃಷ್ಟಿ ಮಾಡುವಂತಹ ದೃಷ್ಟಿಯಲ್ಲೇ, ಅದರಲ್ಲೂ ಕೂಡ ದಸರಾ ಸಂದರ್ಭದಲ್ಲೇ ನಗರ ಪಾಲಿಕೆ ಆಯುಕ್ತರು ಈ ಥರದ ಒಂದು ವಿವಾದವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ ಶ್ರೀವತ್ಸ ಈಗ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಈಗ ನಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಏನಿದೆ, ಆ ಒಂದು ಗಾಡಿ ಚೌಕದ ಸುಮಾರು 45,000 ಚದರಡಿ ಅಂದರೆ ಸ್ಕ್ವೇರ್ ಫೀಟ್ ಇರ್ತಕ್ಕಂಥ ಆ ಒಂದು ಜಾಗ ಏನಿದೆ, ಆ ಒಂದು ಜಾಗ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದ ಅಥವಾ ಇಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಸಂಬಂಧಪಟ್ಟಿದ್ದ ಅಥವಾ ಏನು ದರ್ಗಾಗೆ ಸಂಬಂಧಪಟ್ಟಿದ್ದ, ಇದೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ಮಾಹಿತಿ ಬರೋದು ಬಾಕಿ ಇರತಕ್ಕಂಥದ್ದು. ಆದರೆ ಒಂದು ಟ್ರಸ್ಟ್ಗೆ ಖಾತೆಯನ್ನು ಮಾಡಿಕೊಡುವಂತಹ ಒಂದು ಪ್ರಯತ್ನಕ್ಕೆ ಈಗ ನಗರ ಪಾಲಿಕೆ ಮುಂದೆ ಬಂದಿರತಕ್ಕಂಥದ್ದು ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಹೀಗಾಗಿಯೇ ಮೈಸೂರು ಮತ್ತೊಂದು ಧರ್ಮದಂಗಲಿಗೆ ಸಾಕ್ಷಿ ಆಗಲಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ದಶರಥ್. ಎಸ್, ಥ್ಯಾಂಕ್ ಯು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.